ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೊನೆಗೂ ವಲ್ಲಭ ಹಾಗೆ ಕೇಶವ ಎದುರುಗಡೆ ಮನೆ ಎಲ್ಲರಿಗೂ ಕೂಡ ಜಗಳ ಆಗ್ತದೆ. ಅಮ್ಮ ಮಾಡಿದಂಥ ಆ ಒಂದು ಎಡವಟ್ಟಿನಿಂದ ಎರಡು ಮನೆ ನಡುವೆ ಜಗಳ ಆಗದೆ ಪೊಲೀಸ್ ಅವರ ಎಂಟ್ರಿ ಆಗಿ ಹೋಯ್ತಾ, ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದಾ ಮತ್ತು ಗಿರೀಶ್ ಅವರು ತಮ್ಮ ಸೊಸೆ ಇಬ್ಬರನ್ನ ಕೂಡ ಕ್ಷಮಿಸಿ ಒಪ್ಕೋತಾರೆ. ಅಮ್ಮನ್ನ ಕೂಡ ಸೊಸೆ ಅಂತ ಒಪ್ಪಿ ಆ ಒಂದು ಕೊಬ್ಬರಿ ಮಿಠಾಯಿನ ಕೂಡ ನಂದವರು ಕೊಡ್ತಾರೆ. ತನಗೆ ಕೊಬ್ಬರಿ ಮಿಠಾಯಿ ಕೊಟ್ಟರು ಅನ್ನೋ ಖುಷಿಯಲ್ಲಿ ಅಮ್ಮ ತೇಲ್ತಾಳೆ. ಇದರ ನಡುವೆ ನಂದಾ ಮತ್ತು ಗಿರೀಶ್ ಅವರು ಕ್ಷಮಿಸಿದ್ರು ಕೂಡ ಕೇಶವ ಮತ್ತು ವಲ್ಲಭ ಯಾವುದೇ ಕಾರಣಕ್ಕೂ ಕೂಡ ಅವರ ಹೆಂಡತಿಯ ಮೀನಾ ಮತ್ತು ಅಮ್ಮವನ್ನು ಕ್ಷಮಿಸುವುದಕ್ಕೆ ಸತ್ವಾಗಿಲ್ಲ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮೀನಾ ಒಂದು ಪ್ಲಾನನ್ನು ಮಾಡ್ತಾಳೆ. ಪ್ಲಾನ್ ಮಾಡೋದ್ರ ಮುಖಾಂತರ ಪ್ರ್ಯಾಂಕ್ ಮಾಡಿ ಕೇಶವನ್ನ ಮನೆ ಕರೆಸ್ಕೊತಾಳೆ. ಇದರಿಂದಾಗಿ ಕೇಶವ ಸಿಡಿದೇಳ್ತಾರೆ. ಬಿಕಾಸ್ ಇಲ್ಲಿ ಮೀನಾ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಕೇಶವ ಪ್ರೀತಿ ಹಾಗೆ ಹೊರ ಹೊಂಬಿಡುತ್ತೆ. ಜೊತೆಗೆ ಕೇಶವ ತನ್ನ ಪ್ರೀತಿಯಾಗಿರ್ತಕ್ಕಂತಹ ಮೀನಾ ಮನೆ ಬಿಟ್ಟು ಹೋಗ್ಬಿಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಕೂಡ ತುಂಬ ಗಾಬರಿಯಿಂದ ಓಡ್ ಹೋಗ್ತಾರೆ ಆಫೀಸ್ಗೆ. ಅಲ್ಲಿ ಮೀನಾ ಹೋಗಿಲ್ಲ ಅಂತ ಗೊತ್ತಾಗತ್ತೆ. ಮಳೆ ಬರ್ತಿರುತ್ತೆ. ನಂತರ ಅಮ್ಮ ಕಾಲ್ ಮಾಡ್ತಾರೆ. ಅಮ್ಮ ಕಾಲೇಜಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಗಿರೀಶ್ ಅವರು ಕಾಲ್ ಮಾಡ್ತಾರೆ. ಗಿರೀಶ್ ಅವರು ಇನ್ನೂ ಕೂಡ ನನಗೆ ಗೊತ್ತಿಲ್ಲ ಮೀನಾ ಮನೆಗೆ ಬಂದಾಳು ಇಲ್ವೋ ಅಂತ ಹೇಳ್ತಾರೆ. ಇದರಿಂದಾಗಿ ಕೇಶವ ಮನೆಗೆ ಓಡಿ ಬರಬೇಕಾಗತ್ತೆ. ಇಲ್ಲಿ ಗಿರೀಶ ಮತ್ತು ಅಮ್ಮು ಕೂಡ ಇಲ್ಲಿ ಮೀನಾ ಜೊತೆ ಸಾಥ್ ಕೊಟ್ಟಿರ್ತಾರೆ. ಈ ಕಡೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಮಳೆ ನೋಡ್ತಾ ಅಲ್ಲಿ ಟೀ ಕುಡಿತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಕೇಶವ ಬಂದ ತಕ್ಷಣ ಅಮ್ಮು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಮೀನಾ ಅಂತೂ ತುಂಬ ಖುಷಿಪಟ್ಟು ಕೊನೆಗೂ ಜೋಕರಿ ಆಗ್ಬಿಟ್ಟಿಯಲ್ಲ ಕೇಶವ, ನನ್ನ ಮಾತನ್ನ ನಂಬಿ ಬಂದ್ಬಿಟ್ಟಿಯಲ್ಲ ನೀನು, ಗೊತ್ತಾಗೋದಿಲ್ವ ನಿನಗೆ, ನೀನೇ ಆವತ್ತು ಮನೆ ಬಿಟ್ಟು ಹೋಗಬೇಕು ಅಂದಾಗಲೂ ಕೂಡ ನಮ್ಮ ಮನೆ ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳ್ದೆ. ಅಂಥದ್ರಲ್ಲಿ ಇವತ್ತು ನೀನು ನನ್ನ ಮಾತನ್ನು ನಂಬ್ಕೊಂಡ್ಯಲ್ವ, ಏನೇ ಹೇಳಬೇಕು ನಿನ್ನ ದಡ್ಡ ಬುದ್ಧಿಗೆ ಅಂತ ಹೇಳಿದಾಗ ಈ ಕಡೆ ಕೇಶವ ನಿಜವಾಗ್ಲೂ ಕೂಡ ತುಂಬ ಎಮೋಷ್ನಲ್ ಆಗಿದ್ದಾರೆ. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನೇ ನಿನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿದೆ, ಏನು ಮಾತಾಡ್ತಿದ್ಯಾ ಕೇಶವ ನೀನು ಅಂದಾಗ ನಿಜಾನೇ ತಾನೆ, ನನಗೆ ಎಷ್ಟು ಗಾಬರಿ ಆಗದೆ ಗೊತ್ತಾ, ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳಿದಾಗ ಇಷ್ಟು ಗಾಬರಿಯಿಂದ ಮಳೆ ಅನ್ನೋದನ್ನು ಕೂಡ ನೋಡಿದೆ, ಎಲ್ಲ ಕಡೆ ಹುಡ್ಕೊಂಡು ಬಂದೆ. ಆದರೆ ನೀನಿಲ್ಲಿ ನೋಡಿದೆ ಆರಾಮಾಗಿ ಟೀ ಕೊಡ್ತಾ ನಿಂತಿದ್ಯಾ, ನನ್ನ ಫೀಲಿಂಗ್ಸ್ ಜೊತೆನೇ ಆಟ ಆಡ್ಬಿಟ್ಟಿಯಲ್ಲ ಅಂತ ಹೇಳಿ ಕೇಶವ ಹೇಳಿದಾಗ, ನೀನು ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಲಿಲ್ಲ, ನಾನು ಎಷ್ಟು ಬಾರಿ ನಿನಗೆ ಕಾಲ್ ಮಾಡಿದೆ, ಆದರೆ ನೀನು ನನ್ನ ಕಾಲನ್ನು ಪಿಕ್ ಮಾಡಿದ್ಯಾ, ನಿಜ ಹೇಳು, ನನಗೆ ನನ್ನ ಮನ್ಸಿಗೆ ಬೇಜಾರಾಗಿಲ್ವ, ನನಗೆ ಎಷ್ಟು ಬಾರಿ ಮಾತಾಡ್ಸೋಕೆ ಬಂದರೂ ಕೂಡ ನೀನು ಮಾತಾಡ್ಸಿದ್ಯಾ, ಇಲ್ಲ ತಾನೇ, ನೀನು ಮಾತ್ರ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ಬೋದು, ನಾನು ಆಟ ಆಡಬಾರ್ದಲ್ವ ಅಂತ ಹೇಳಿ ಮೀನಾ ಮಾತನಾಡಿದಾಗ ಇಲ್ಲಿ ಕೇಶವ ಆದರೂ ಕೂಡ ನೀನು ತಪ್ಪು ಮಾಡಿಬಿಟ್ಟೆ ಮೀನಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಮೀನಾ ತುಂಬ ಖುಷಿಯಿಂದ ಕೊನೆಗೂ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇನ್ನೂ ಇದೆ ಅನ್ನೋದು ಗೊತ್ತಾಯ್ತಲ್ಲ ಕೇಶವ, ಐ ಲವ್ ಯು ಅಂತ ಹೇಳಿ ಒಪ್ಕೋತಾರೆ. ಬಟ್ ಇಲ್ಲಿ ಕೇಶವ ಮಾತ್ರ ಮೀನಾನ ದೂರ ದಬ್ತಾರೆ. ಇತ್ತ ಕಡೆ ಮೀನಾ ಎಷ್ಟೇ ಬಾರಿ ಕ್ಷಮೆ ಕೇಳಿ ಮಾತಾಡ್ಸಿದ್ರು ಕೂಡ ಮಗತೊಮ್ಮೆ ಕೇಶವ ಮೀನಾಯಿಂದ ದೂರನೇ ಆಗ್ತಿದ್ದಾರೆ. ಜೊತೆಗೆ ಇಲ್ಲಿ ಗಿರೀಶ್ ಅವರು ಏನಿದು ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ ಕೇಶವ, ಅವಳು ಸರಿಯಾಗಿ ಕೂಡ ಊಟ ಮಾಡ್ತಿಲ್ಲ, ನೀನು ಮಾತಾಡ್ಬೇಕಲ್ವಾ ಅಂತಕ, ಅಯ್ಯೋ ಅಮ್ಮ ನೀನು ಅಂದ್ಕೊಂಡಿದ್ಯಾ ದಡ್ಡಿ ಅಷ್ಟೇ, ಅವಳು ನಮಿಸೋದಕ್ಕೆ ರೀತಿ ಎಲ್ಲ ಮಾಡ್ತಿದ್ದಾಳೆ, ನಿಜವಾಗ್ಲೂ ಅವಳು ಯಾವ ಊಟನೂ ತಿಂದಿಲ್ಲ ಅಂತ ಏನಿಲ್ಲ, ಎಲ್ಲ ಊಟ ಮಾಡಿರ್ತಾಳೆ, ಆಫೀಸಲ್ಲೇ ತಿನ್ಕೊಂಡು ಬಂದಿರ್ತಾಳೆ, ಆದರೆ ನಮ್ಮ ಮುಂದೆ ಪೋಸ್ ಕೊಡ್ತಿದ್ದಾಳೆ ಅಷ್ಟೇ, ನೀನು ಅವಳ ಮಾತನ್ನು ನಂಬ್ಕೋತಾ ಇದೆಯಾ ಅಷ್ಟೇ ಅಂತ ಹೇಳಿ ಮೀನಾ ಏನೇ ಮಾಡಿದ್ರು ಅದರಲ್ಲಿ ತಪ್ಪನ್ನೇ ಕಂಡುಹಿಡಿಯೋದಕ್ಕೆ ಕೇಶವ ಸತ್ತವಾಗ್ತಿದ್ದಾರೆ. ಈ ಕಡೆ ಅವಳು ತಪ್ಪು ಮಾಡಿದ್ಲು, ನಾವು ಬೇಜಾರು ಮಾಡ್ಕೊಂಡಿದ್ವಿ, ಆದರೆ ಇಷ್ಟೊತ್ತು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಅರ್ಥ, ದಯವಿಟ್ಟು ಕ್ಷಮಿಸ್ಬಿಟ್ಟು ಮಾತಾಡ್ಬಿಡಪ್ಪ ಅಂತ ಗಿರೀಶ್ ಅವರು ಕೇಶವನ ಹತ್ರ ಕೇಳ್ಕೊಂಡ್ರು ಕೂಡ ಕೇಶವನ ಮನಸ್ಸು ಕರೆಕ್ಟಾನೇ ಇಲ್ಲ. ಇತ್ತ ಕಡೆ ಅಮ್ಮು ವಲ್ಲಭನ ಹತ್ರ ಹೋಗಿದ್ದೆ, ನನ್ನನ್ನು ಸೈಕಲ್ ರೈಡ್ಗೆ ಕರ್ಕೊಂಡು ಹೋಗ್ತೀಯ, ಅವತ್ತು ಬೇಜಾರಾಗಿದ್ದಾಗ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಮನಸ್ಸು ಹಗುರ ಆಗಿತ್ತು, ಈಗಲೂ ಕೂಡ ಕರ್ಕೊಂಡು ಹೋಗು ವಲ್ಲಭ ಅಂತ ಹೇಳಿದಾಗ, ಏನಮ್ಮ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾ, ಯಾಕೆ ಇನ್ನೇನು ಎಡ್ವರ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ, ಬೇರೆ ಏನಾದರೂ ಎಡ್ವರ್ಟ್ ಮಾಡಬೇಕು ಅಂತ ಈ ಒಂದು ಪ್ಲಾನನ್ನು ಸ್ಕೆಚ್ ಹಾಕ್ತಿದ್ಯಾ, ಆ ರೀತಿ ಏನಾದರೂ ಇದ್ದರೆ ಹೇಳು, ನಾನೇ ಹೇಳ್ತೀನಿ, ನನಗೆ ನಾನೇ ಹೇಳಿದ್ಮೇಲೆ ಅದನ್ನು ನೀನು ಎಕ್ಸಿಕ್ಯೂಟ್ ಮಾಡುವಂತೆ, ಒಂದು ಹೋಗಿ ಮತ್ತೊಂದು ಮಾಡೋದೇ ಅಲ್ವಾ ನಿನ್ನ ಕೆಲಸ, ನಿನ್ನನ್ನು ಕರ್ಕೊಂಡು ಹೋಗೋದ ನನ್ನ ಸೈಕಲಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಮಾವನೇ ನನಗೆ ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದಾರೆ, ನಿನಗೇನು ಮಾತಾಡ್ಸೋಕೆ ಇನ್ನೂ ಕೂಡ ಕೋಪ ಮಾಡ್ಕೊಂಡೇ ಇದೆಯಾ ಅಲ್ವಾ ಅಂತ ಅಮ್ಮು ಹೇಳಿದಾಗ, ನನ್ನ ಕೋಪ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ, ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ, ನಿನ್ನನ್ನು ಈ ಸೈಕಲಲ್ಲಿ ಕೂಡ ಕರ್ಕೊಂಡು ಹೋಗೋದಿಲ್ಲ ಅಂತ ಸೈಕಲ್ ತೊಗೊಂಡು ಹೊರಟುಬಿಡ್ತಾರೆ ವಲ್ಲಭ. ಇದನ್ನು ಎಲ್ಲವನ್ನ ಕೂಡ ಶ್ರೀಕಂಠು ನೋಡ್ತಾರೆ. ನೋಡಿದ್ದ ತಂಗಿಯನ್ನು ಬಂದು ರೇಗಿಸ್ತಿದ್ದಾರೆ, ಕೆಣಕ್ತಿದ್ದಾರೆ. ಏನಿದು ಅಮ್ಮು, ಪಾಪ ನಿನ್ನ ಪಾಡಿ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ, ನಾನೇನು ಪ್ರೀತಿ ಗೀತಿ ಅಂದ್ಕೊಂಡಿದ್ದೆ, ಆಸ್ತಿ ಅಂತಸ್ತು ಬೇಡ ಅಂತ ಅವನನ್ನು ಮದುವೆ ಆಗಿದ್ದಾಳೆ ಅಂದ್ಕೊಂಡ್ರೆ ನೀನು ಪ್ರೀತಿಯ ವಲ್ಲಭ ಈ ರೀತಿ ಮಾತಾಡಿಸ್ತಾನಲ್ಲ, ನಿನ್ನನ್ನು ಸೈಕಲಲ್ಲೇ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವನು, ಅಂಥದ್ರಲ್ಲಿ ನಿನ್ನನ್ನು ಎಷ್ಟು ಮಟ್ಟಿಗೆ ಇಷ್ಟಪಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತದೆ.
ನಿಜಕ್ಕೂ ನಮ್ಮ ಮನೇಲಿದ್ದಾಗ ಯಾವ ತೀರ ರಾಣಿ ಆಗಿದೆ, ಏನು ಬೇಕಿದ್ರು ಸಿಕ್ತಿತ್ತು. ಆದರೆ ಇವತ್ತು ಒಂದು ಸೈಕಲ್ ರೇಟ್ಗೋಸ್ಕರ ಕೇಳ್ಕೊತಾ ಇದೆಯಾ, ಕಾರಲ್ಲಿ ಮಜಾ ಮಾಡ್ಕೊಂಡು ಇಡೀ ಊರನ್ನೇ ತಿರ್ಕೊಂಡು ಬರ್ಬೋದಿತ್ತು. ಇಂಥ ಲೈಫನ್ನು ಬಿಟ್ಟು ಇಂಥ ಲೈಫ್ ತೊಗೊಂಡಿದ್ಯಲ್ಲ ಹಾಗೆ ಹೀಗೆ ಅಂತ ಕೆಣಕಿ ಮಾತನಾಡಿ ಶ್ರೀಕಂಠ್ ಒಬ್ರು ಅಲ್ಲಿಂದ ಹೊರಡ್ತಾರೆ. ಇದ್ದ ಕಡೆ ಪ್ರಿಯಾ ತನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅವ್ರು ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ, ಅವ್ರಿಗೆ ಏನು ಬೇಕು ಅದನ್ನೇ ಮಾಡ್ತಾರೆ, ಅವ್ರಿಗೆ ಅಪ್ಪ ಅಮ್ಮ ತಮ್ಮಂದಿರೇ ಮುಖ್ಯ ಆಗಿಬಿಡತ್ತೆ. ಈಗ ಬೈಕಲ್ಲಿ ಬರಬೇಕಾದ್ರೂ ಕೂಡ ನಾನು ಏನೋ ಇಟ್ಕೊಂಡೆ ಅನ್ನೋ ಕಾರಣಕ್ಕೆ ಇಟ್ಕೊಬೇಡ ಆ ರೀತಿ ಅಲ್ಲ ಅಂತ ಹೇಳಿಬಿಟ್ರು. ನಿಜಕ್ಕೂ ನನಗೆ ಆ ಮನೇಲಿ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲಿ ಅಮ್ಮು ಮೀನಾ ಹಾಗೆ ಅತ್ತೆನೇ ಒಂದು ಗ್ರೂಪು ನನ್ನನ್ನು ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ. ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ, ಅವರು ಎಲ್ಲರೂ ಕೂಡ ಮಾತು ಬಿಟ್ಟಿದ್ರು. ಅವ್ರನ್ನ ಮಾತಾಡ್ಸುವಾಗ ಮಾಡಿದ್ರು ಕೂಡ ಅವ್ರಿಗೆ ನನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ, ನನ್ನನ್ನು ಸೇರಿಸ್ಕೋತಾ ಇಲ್ಲ ಅಂತ ಮೀನಾ ಹೇಳ್ತಾರೆ. ಈ ಮಾತನ್ನ ಕೇಳಿದಂಥ ಅಮ್ಮ, ನಾನು ಅವತ್ತೇ ಹೇಳಿದ್ದೆ ಬೇಡಮ್ಮ ಸಮಾಜ ಸೇವಕಿ ಲಲಿತಾಂಬ ಆಗಬೇಡ ಅಂತ, ಆದರೆ ನೀನೇ ತಾನೇ ಹೋಗಿ ಮಾಡಿದ್ದು, ಅವ್ರು ಯಾವತ್ತೂ ನಿನ್ನ ಸೇರಿಸ್ಕೊಳ್ಳೋದಿಲ್ಲ, ಅದನ್ನು ಬಿಟ್ಬಿಡು ಅಂತ ಹೇಳ್ತಾರೆ ಅಮ್ಮ. ನಂತರ ಇಲ್ಲಿ ಸಂಬಳನೂ ಕೂಡ ತೊಗೊಂಡೋಗಿ ಅವರು ಮಾವನ ಕೈಲೇ ಕೊಟ್ಬಿಟ್ರು. ಈಗ ನನಗೆ ಮಾವನೇ ವಿಲ್ಲನ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ನಂದ ಅವರ ಬಗ್ಗೆ ಇಲ್ಲಿ ಪ್ರಿಯಾ ಮಾತನಾಡಿದಾಗ, ಏನು ಮಾತಾಡ್ತಿದ್ಯಾ, ಸಂಬಳ ತೊಗೊಂಡೋಗಿ ನಿನ್ನ ಗಂಡ ಅಪ್ಪ ಅಮ್ಮನ ಕೊಟ್ರ ಅಂದಾಗ, ಹೌದು ಅಮ್ಮ ಮದುವೆಗೆ ತುಂಬ ಖರ್ಚಾಗಿರುತ್ತೆ, ನಿಮಗೆ ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆ ಕೊಟ್ಟರು. ನಮ್ಗೆ ಏನೇ ಬೇಕಿದ್ರು ನಾವೇ ಕೇಳಿ ತೊಗೋತೀವಿ ಅಂತ ಹೇಳಿದರು. ನಾನು ಕೇಳಿದೆ ನೀವು ಯಾಕೆ ಕೊಟ್ರಿ ಅಂತ, ಆದರೂ ಕೂಡ ಅವರು ಅದನ್ನೇ ಹೇಳಿಬಿಟ್ರಮ್ಮ ಅಂತ ಪ್ರಿಯಾ ಹೇಳಿದಾಗ, ಇಲ್ಲ ಸಂಬಳದ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಇದು ತುಂಬ ಸೀರಿಯಸ್ ಮ್ಯಾಟರ್, ಹಾಗಾಗಿ ನಾವೇ ಹೋಗಿ ಇದನ್ನು ಬಗೆಹರಿಸ್ಬೇಕಾಗತ್ತೆ, ನಾನೇ ಹೋಗಿ ಮಾತನಾಡ್ತೀನಿ ನಿಮ್ಮ ಅತ್ತೆ ಮಾವನ ಹತ್ರ ಅಂತ ಹೇಳಿ ಸಿದ್ಧವಾಗಿಬಿಡ್ತಾರೆ ಅಮ್ಮ. ಆದರೆ ಇಲ್ಲಿ ತಂದೆ ಅವರ ಹೆಂಡತಿಯನ್ನು ತಡೀತಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಹೇಳಿ. ನೋಡಮ್ಮ ಪ್ರಿಯಾ, ಈ ಒಂದು ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆದ್ವಿ ಅಂತ ಅಂದರೆ ನಾವು ಬೀಗರ ಒಂದು ವಿಶ್ವಾಸವನ್ನು ಕಳ್ಕೋಬೇಕಾಗತ್ತೆ, ಒಂದು ದೊಡ್ಡ ಜಗಳನೇ ಆಗಿಬಿಡತ್ತೆ. ಅದೇ ಕಾರಣಕ್ಕೋಸ್ಕರ ನಾವು ಬರುವುದಿಲ್ಲ, ಇದು ನಿನ್ನ ಬದುಕು, ನೀನೇ ಯೋಚನೆ ಮಾಡಬೇಕು ಅಂದಾಗ ಅವಳಿಗೆ ಏನ್ರಿ ಯೋಚನೆ ಮಾಡೋಕ್ಕೆ ಬರುತ್ತೆ, ಬಂದಿದ್ದಿದ್ರೆ ಈ ರೀತಿ ಮಾತಾಡ್ತಿದ್ಲ ಅವಳು ಅಂತ ಹೇಳಿ ಹೆಂಡತಿ ಕೇಳ್ತಾರೆ. ಬರೋದಿಲ್ಲ ಅಂದರೆ ಯೋಚನೆ ಮಾಡಬೇಕು, ಅವಳಿಗೆ ಆಗಿ ಬರುವುದಿಲ್ಲ, ಎಲ್ಲವೂ ಕೂಡ ಬರುತ್ತೆ. ನೋಡುಮ್ಮ, ನೀನು ಎಲ್ಲದಕ್ಕೂ ನಿಮ್ಮ ಅಮ್ಮನ ಮೇಲೇ ಡಿಪೆಂಡ್ ಆಗ್ತೀಯ, ಅದನ್ನು ಬಿಟ್ಟು ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು, ನಿನ್ನ ಕುಟುಂಬವನ್ನು ಉಳಿಸ್ಕೊಳ್ಳೋದು ಕಾಪಾಡ್ಕೊಳ್ಳೋದು ಅದೆಲ್ಲ ಕೂಡ ನಿನಗೆ ಸೇರಿತು ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ಕೂಡ, ಹೌದು ಪ್ರಿಯಾ, ನಮ್ಮ ಒಂದು ಬೆಂಬಲ ಯಾವಾಗಲೂ ಕೂಡ ನಿನಗಿದ್ದೇ ಇರತ್ತೆ ಅಂತ ಹೇಳಿ ಮಗಳಿಗೆ ಧೈರ್ಯವನ್ನು ಹೇಳಿ ನಿನ್ನ ಒಂದು ಅಧಿಕಾರವನ್ನು ನೀನು ಕಂಡ್ಕೋಬೇಕು ಅಂತ ತಿಳಿಸಿ ಮನೆಯಿಂದ ಕಳಿಸ್ಕೊಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಎದುರುಗಡೆ ಮನೆ ಪಕ್ಕದ ಮನೆಗೂ ಕೂಡ ಜಗಳ ಶುರುವಾಗಿರುತ್ತೆ. ಯಾಕಂದರೆ ನಂದ ಅವರು ಫ್ಯಾಮಿಲಿ ಹೊರಗಡೆ ಬರ್ತದ್ದಾಗಿ ಶ್ರೀಕಂಠನ ನೋಡೋಕೆ ಬಂದಿರ್ತಕ್ಕಂಥ ಹುಡುಗಿಯ ಅಪ್ಪ ಅಮ್ಮ ಬಂದು ನಂದವ್ರ ಹತ್ರ ನಾವು ಹೀಗೆ ನಿಮ್ಮ ಹೆಂಡತಿ ಅವರ ಅಣ್ಣನ ಮಗನ ನೋಡೋಕೆ ಬಂದಿದ್ದೀವಿ ಅಂತ ಹೇಳ್ತಿರ್ತಾರೆ. ಆಗ ಇಲ್ಲಿ ಚಂದ್ರಕಾಂತ್ ಅವ್ರು ಬಂದಿದ್ದೆ, ಏನು ಅವ್ರ ಹತ್ರ ಹೋಗಿದ್ರಲ್ಲ, ನಮ್ಮನೆ ಹುಡುಗಿನ ಆರಿಸ್ಕೊಂಡು ಹೋಗಿದ ಅವರ ಮಗ ಅಂತ ಹೇಳಿ ಮಾತನಾಡ್ತಾರೆ. ಹೀಗೆ ಅವರಿಬ್ಬರ ಮನೆ ನಡುವೆ ಜಗಳ ಶುರುವಾಗುತ್ತೆ. ಇಲ್ಲಿ ಅಮ್ಮು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಇವತ್ತು ನಾನು ಹೇಳೇ ತೀರ್ತೀನಿ ಅಂತ ನಿರ್ಧಾರ ಮಾಡಿದ್ದೆ. ನೋಡಿ, ಈ ಶ್ರೀಕಂಠು ಇದಾನಲ್ಲ, ಅವನೇನು ಸಾಮಾನ್ಯ ಅಲ್ಲ. ಇಲ್ಲಿ ನಮ್ಮ ಮಧುಬಣ್ಣನ ಮದುವೆ ಇರಬೇಕಾದ್ರೆ ನನ್ನ ಮತ್ತು ಮೀನಕ್ಕನ ಇಬ್ಬರನ್ನ ಕೂಡ ಅವನು ಎತ್ತಾಕೊಂಡು ಹೋಗಿ ಕೂಡ ಹಾಕಿದ್ದ ಅಂತ ಹೇಳ್ತಾರೆ. ಈ ವಿಷಯ ಕೇಳ್ತಿದ್ದಾಗೆ ಕೇಶವ ರೊಚ್ಚಿಗೆ ಹೇಳ್ತಾರೆ. ಶ್ರೀಕಂಠು ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ತಾರೆ. ನನ್ನ ಹೆಂಡತಿನ ಎತ್ತಾಕೊಂಡು ಹೋಗೋಷ್ಟು ಧೈರ್ಯನಾ ನಿನಗೆ ಅಂತ ಹೇಳಿ ಆ ಮಾತನ್ನು ಕೇಳಿ ಮೀನಾಗೆ ಖುಷಿ ಆಗತ್ತೆ. ಕೋಪ ಎಷ್ಟೇ ಇದ್ರೂ ಕೂಡ ಮನದಲ್ಲಿ ತನ್ನ ಹೆಂಡತಿ ಅನ್ನೋ ಭಾವ ಇನ್ನೂ ಹಾಗೆ ಇದೆ ಅಂತ ನೋಡ್ದಂತ ಮೀನಾಗೆ ಖುಷಿ ಆಗುತ್ತೆ. ಹಾಗಾದರೆ ಈ ಒಂದು ಜಗಳ ಅತಿರೇಕಕ್ಕೆ ಹೋಗಿದೆ, ಪೊಲೀಸ್ ಅವರ ಎಂಟ್ರಿ ಆಗತ್ತೆ. ಈ ಕಡೆ ವಲ್ಲಭ ಕೂಡ ಎಂಟ್ರಿ ಕೊಟ್ಟಿದ್ದ ದೊಡ್ಡ ಗಲಾಟೆನೇ ನಡೆದು ಹೋಗುತ್ತಾ. ಇಲ್ಲಿ ನಂದ ಅವರು ವಲ್ಲಭ ಕೇಶವ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಾ, ಏನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.